ಬೆಂಗಳೂರಲ್ಲಿ ಈ ಭಾಗದಲ್ಲಿದೆ ಡೆಡ್ಲಿ ಡೇಂಜರಸ್ ರಸ್ತೆ. ತಿಂಗಳಿಗೆ ಒಂದು ಆಕ್ಸಿಡೆಂಟ್ ಆದರೂ ಈ ರಸ್ತೆಯಲ್ಲಿ ಫಿಕ್ಸ್. ಬಲಿಗಾಗಿ ಕಾಯ್ತಾ ಇವೆ ವರ್ತೂರು ಗುಂಡಿಗಳ ರಸ್ತೆ. ನೋಡಿ, ಬೆಂಗಳೂರಲ್ಲಿ ಈ ಭಾಗದಲ್ಲಿ ಡೆಡ್ಲಿ ಡೇಂಜರ್ ರಸ್ತೆ ಇದೆ. ತಿಂಗಳಿಗೆ ಒಂದು ಆಕ್ಸಿಡೆಂಟ್ ಆದರೂ ಹಾಗೇ ಆಗುತ್ತೆ. ಈ ಒಂದು ರಸ್ತೆಯಲ್ಲಿ ಬಲಿಗಾಗಿ ಕಾಯ್ತಾ ಇವೆ ವರ್ತೂರು ಗುಂಡಿಗಳ ರಸ್ತೆಗಳು. ಇದೇ ಯಮಗುಂಡಿ ರಸ್ತೆಗೆ ತಿಂಗಳಿಗೆ ಒಂದು ಬಲಿ ಆಗುತ್ತೆ. ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಜನ. ಗ್ಯಾರಂಟಿ ನ್ಯೂಸ್ ಬಳಿ ಇದೆ ಮೈ ಜುಮ್ ಎನ್ನಿಸುವಂತ ಆಕ್ಸಿಡೆಂಟ್ ವಿಡಿಯೋ. ಅರ್ಧ ಕಿಲೋಮೀಟರ್ ರಸ್ತೆ ದಾಟುವುದಕ್ಕೆ ಬೇಕು 1 ಗಂಟೆ. ನಿತ್ಯ ನೂರಾರು ಸಂಖ್ಯೆಯಲ್ಲಿ ಓಡಾಡುವಂತ ಶಾಲಾ ವಾಹನಗಳು ಅದೇ ರಸ್ತೆಯಲ್ಲಿ. ರಸ್ತೆ ಗುಂಡಿ ಸಾಲು ಸಾಲು ಅವಘಡಕ್ಕೆ ರೋಸಿ ಹೋಗಿದ್ದಾರೆ ಜನರು. ಬೆಂಗಳೂರಲ್ಲಿ ಭಾಗದಲ್ಲಿದೆ ಡೆಡ್ಲಿ ಡೇಂಜರಸ್ ರಸ್ತೆ. ನೋಡಿ, ಅಲ್ಲಿ ಮಳೆ ಬಂದರೆ ಸಾಕು, ಅಲ್ಲೆಲ್ಲ ಎಂಥ ಪರಿಸ್ಥಿತಿ ಅಂದರೆ ನೋಡಿ, ನೀರು ಹೆಂಗೆ ನಿಂತ್ಕೊಂಡಿದೆ. ಇನ್ನೂ ಕಡಿಮೆ ಮಳೆ. ಬೆಂಗಳೂರಲ್ಲಿ ಇನ್ನೂ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಏನಾದರೂ ಮಳೆ ಆಗಿದ್ದೇ ಆದರೆ ಈ ರಸ್ತೆಗಳು ಕಾಣಿಸಲ್ಲ, ಹಂಗಿರುತ್ತೆ ಪರಿಸ್ಥಿತಿ. ಆ ರಸ್ತೆಯಲ್ಲಿರುವಂಥ ಗುಂಡಿಗಳನ್ನು ದಾಟೋದೇ ಒಂಥರ ಹರಸಾಹಸ ಜನರಿಗೆ. ಸೊ ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಓಡಾಡಬೇಕು. ಶಾಲಾ ವಾಹನಗಳು, ನೂರಾರು ಶಾಲಾ ವಾಹನಗಳು ಅದೇ ರಸ್ತೆಯಲ್ಲಿ ಓಡಾಡ್ತವೆ. ನೋಡಿ, ಅಲ್ಲಿ ಅಪಘಾತ ಆಗಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಗುಂಡಿ ತಪ್ಪಿಸುವುದಕ್ಕೆ ಹೋಗಿ ಅಪಘಾತ, ಬೈಕ್ ಆಕ್ಸಿಡೆಂಟ್ ಆಗಿ ಸೊ ಅಲ್ಲಿ ಜೀವನೇ ಬಲಿಯಾಗಿದೆ. ಪಾಪ ಹೆಣ್ಮಗಳು ಕಣ್ಣೀರಿಡ್ತಾ ಇರೋದು ತಮ್ಮವರನ್ನು ಕಳ್ಕೊಂಡು. ಈ ರೀತಿಯಾದಂಥ ಘಟನೆ ಪ್ರತಿ ತಿಂಗಳು ಒಂದಲ್ಲ ಒಂದು ಹಾಗೆ ಆಗ್ತಾ ಇರುತ್ತೆ. ಪ್ರತಿ ತಿಂಗಳು ಮಿಸ್ಸೇ ಆಗಲ್ಲ. ಒಂದಿಲ್ಲ ಒಂದು ಘಟನೆ ನಡೀತಾನೆ ಇರ್ತವೆ. ಸ್ಕಿಡ್ ಆಗಿ ಬಿದ್ದು ಕೈಕಾಲು ಮುರ್ಕೋತಾರೆ, ತಲೆ ಹೊಡ್ಕೋತಾರೆ, ಇಲ್ಲ ಜೀವನೇ ಕಳ್ಕೋತಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ. ಬ್ರಾಂಡ್ ಬೆಂಗಳೂರು ಅಂತ ಹೇಳಿ ದೊಡ್ಡದಾಗಿ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾರೆ ಅಷ್ಟೇ. ಆದರೆ ರಸ್ತೆಗಳು ಮಾತ್ರ ಹಿಂಗೆ ಇರ್ತವೆ. ಜನ ಸಾಯೋರು ಸಾಯ್ತಾನೇ ಇರ್ತಾರೆ, ಪೆಟ್ ಮಾಡ್ಕೊಳ್ಳೋರು ಪೆಟ್ ಮಾಡ್ಕೊಳ್ತಾನೆ ಇರ್ತಾರೆ. ಯಾರೂ ಕ್ಯಾರೆ ಅಂತ ಇಲ್ಲ ಬಿಡಿ. ನೋಡಿ ರಸ್ತೆ, ನೋಡಿ ಅದನ್ನು. ಇದು ಬೆಂಗಳೂರಿನ ವರ್ತೂರು ಬಳಿ ಇರುವಂಥ ರಸ್ತೆ. ಕೇರ್ ಮಾಡಲ್ಲ, ವ್ಯವಸ್ಥೆನೇ ಇಲ್ಲ. ಆ ಥರ ಪರಿಸ್ಥಿತಿ ಇದೆ ಸರ್. ಯಾರಿಗೂ ರಾಜಕಾರಣಿಗಳಿಗಾಗಲಿ BJP ಅವ್ರಿಗಾಗಲಿ ಏನು ವ್ಯವಸ್ಥೆನೇ. ಇವರು ಅರವಿಂದ್ ನಿಂಬಾವಳಿ ಯಾರೇನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸುಮ್ಮನೆ ಹಾಕ್ತಾರೆ, ಜಲ್ಲಿಕಲ್ ತಂದು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಮಳೆ ಬಂದ್ರೆ ಎಲ್ಲ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಏನು ಬಿಟ್ಟರೆ ಮತ್ತೆ ಏನು ಗೊತ್ತಾಗತ್ತೆ. ಓಟಿಗೆ ಮಾತ್ರ ಕರೆಕ್ಟಾಗಿ ಬಂದ್ಬಿಡ್ತಾರೆ. ಬಂದ್ರೆ ಏನು ಗೊತ್ತಾಗೋದಿಲ್ಲ. ಅವ್ರನ್ನ ಒಂದು ಸಲ ಅಡ್ಜಸ್ಟ್ ಹೋಗಿಲ್ಲ, ನಡ್ಕಂತ ಬರ್ರಿ ಅಂತ. 2 ವೀಲರ್ ಅವರು ಬಂದು ಬಿಟ್ಬಿಟ್ಟು ನೋಡಿ ಹಿಂಗಿದೆ. ಮಣ್ಕಾಲಷ್ಟು ಉದ್ದ ಇತ್ತು, ಏನೋ ಮಣ್ಣು ಹಾಕಿದ್ರೆ ತಿರ್ಗಿ ಮತ್ತೆ ಹೊಡ್ಕೊಂಡು ಹೋಗಿದೆ. BJP ಅವರು ಯಾರು ಕೇರ್ ಮಾಡಲ್ಲ, ವ್ಯವಸ್ಥೆನೇ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಸಂಪರ್ಕದಲ್ಲಿದ್ದಾರೆ. ಚರಣ್, ಭಾಳಷ್ಟು ಸಮಸ್ಯೆಗಳಲ್ಲಿ ಆಗ್ತಾನೇ ಇರುತ್ತವೆ. ಈಗೇನಾಗಿದೆ, ಜೊತೆಗೆ ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ, ಈ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತವ್ರಿಗೆ ಗೊತ್ತೇ ಇಲ್ವಾ? ಎಸ್ ರಾಮ್, ವರ್ತೂರ್ ಬಳಿ ಇರುವಂತಹ ಈ ಒಂದು ರಸ್ತೆ ಗುಂಡಿ ಏನಿದೆ, ಈ ಒಂದು ರಸ್ತೆ ಗುಂಡಿ ಕಳೆದ 1 ವರ್ಷಗಳಿಂದ ಕೂಡ ಜನರಿಗೆ ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಆ ಒಂದು ರಸ್ತೆ ಗುಂಡಿ ಇದ್ರೂ ಕೂಡ ಅದರ ಪಕ್ಕದಲ್ಲೇ ಜಲಚರ ಮಂಡಳಿಯವರು ಒಂದು ಒಳಚರಂಡಿ ಕಾಮಗಾರಿಯನ್ನ ಕೂಡ ಆರಂಭಿಸಿರುವುದು. ಇದರಿಂದಾಗಿ ಮತ್ತಷ್ಟು ಸಂಕಷ್ಟ ಅಲ್ಲಿನ ವಾಹನ ಸವಾರರಿಗೆ ಎದುರಾಗಿದೆ. ಪ್ರಮುಖವಾಗಿ ಗುಂಡಿಯಿಂದ ಆಯತಪ್ಪಿ ಬಿದ್ದವರು ಈ ಒಂದು ಒಳಚರಂಡಿಯ ಕಾಮಗಾರಿ ಗುಂಡಿಯೊಳಗೆ ಬೀಳುವಂತದ್ದು ಅಥವಾ ಇನ್ನಿತರ ವಾಹನಗಳ ಕೆಳಗೆ ಬೀಳುವಂತದ್ದು, ಈ ರೀತಿಯಾದಂತಹ ಘಟನೆಗಳು ದಿನ ಆ ಒಂದು ರಸ್ತೆಯಲ್ಲಿ ನಡೀತಾ ಇರುವಂತದ್ದು. ಅಂತ ಹೇಳಿದ್ರೆ ಪ್ರತಿ ತಿಂಗಳು 1-2 ಕೇಸ್ಗಳು ಈ ರೀತಿಯಾಗಿ ಗುಂಡಿಯಿಂದಾಗಿ ಸಾವನ್ನಪ್ಪಿರುವ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದರಿಂದಾಗಿ ಅನೇಕ ಬಾರಿ BBMP ಅಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ ಶಾಸಕರಿಗೆ ಕೂಡ ಅಲ್ಲಿನ ಜನ ಪತ್ರ ಬರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಒಂದು ಅಭಿಯಾನವನ್ನ ಕೂಡ ಈ ಹಿಂದೆ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾಗಿ ಈ ಒಂದು ಗುಂಡಿಯನ್ನ ಮುಚ್ಚುವಂತಹ ಕೆಲಸಕ್ಕೆ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕೀಯ ನಾಯಕರಾಗಿರುವುದು ಮುಂದಾಗಿಲ್ಲ. ಒಂದೆಡೆ CM ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಆ ಡೆಡ್ಲೈನ್ ಮುಗಿದ್ರು ಕೂಡ ಗುಂಡಿಗಳು ಮಾತ್ರ ಮುಚ್ಚದೇ ಇರುವಂತದ್ದು ಎಲ್ಲ ಒಂದು ಕಡೆ ವಿಪರ್ಯಾಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.